ಗುರು, ಈ ಫೋಟೋದಲ್ಲಿ ಕಾಣ್ತಿರೋ ಹುಡುಗಿ ಯಾರು ಅಂತ ಗೊತ್ತಾ? ಈಕೆ ವಿಶ್ವದಲ್ಲೇ ಮೊಟ್ಟ ಮೊದಲ ಬಾರಿ ಒಬ್ಬ ಹುಡುಗನ ಹ್ಯಾಂಡ್ ಟ್ರಾನ್ಸ್ಪ್ಲಾಂಟ್ ಮಾಡ್ಕೊಂಡಿರೋ ಮಹಿಳೆ. ಅಂದಾಗಿ ಇವಳ ಹೆಸರು ಶ್ರೇಯಸ್ ಸಿದ್ದನಗೌಡ. ಈಕೆ 2016ರಲ್ಲಿ ಮಣಿಪಾಲದ MIT ಕಾಲೇಜ್ ನಲ್ಲಿ ಇಂಜಿನಿಯರಿಂಗ್ ಓದ್ತಾ ಇರ್ತಾಳೆ. ಕಾಲೇಜು ಒಂದ್ ವಾರ ರಜೆ ಇತ್ತು ಅಂತ ಪುಣೆಗೆ ತಂದೆ ತಾಯಿನ ನೋಡೋದಕ್ಕೆ ಅಂತ ಬಂದಿರ್ತಾಳೆ. ಸೆಪ್ಟೆಂಬರ್ 28, 2016ರಲ್ಲಿ ಇನ್ನೇನ್ ಕಾಲೇಜ್ ಮುಗೀತು ಅಂತ ರಿಟರ್ನ್ ಹೋಗೋದಕ್ಕೆ ಬಸ್ ಬುಕ್ ಮಾಡಿರ್ತಾಳೆ. ಆದ್ರೆ ರಿಟರ್ನ್ ಹೋಗ್ತಾ ಇರ್ಬೇಕಾದ್ರೆ ಅವಳು ಹೋಗ್ತಾ ಇರುವಂತ ಓಲ್ವೋ ಬಸ್ ಆಕ್ಸಿಡೆಂಟ್ ಆಗುತ್ತೆ. ಈ ಆಕ್ಸಿಡೆಂಟ್ ಅಲ್ಲಿ ಅವಳು ಬದುಕುಳಿದು ತನ್ನ 2 ಕೈಗಳನ್ನು ಕಳ್ಕೊಂತಾಳೆ. ಹಾಸ್ಪಿಟಲ್ ಅಲ್ಲಿ ಟ್ರೀಟ್ಮೆಂಟ್ ತಗೊಂಡು ಡಿಸ್ಚಾರ್ಜ್ ಆಗಿ ಸ್ವಲ್ಪ ತಿಂಗಳ ನಂತರ ಈಕೆಗೆ ಟ್ರೀಟ್ಮೆಂಟ್ ಕೊಡ್ತಿದ್ದ ಡಾಕ್ಟರ್ ಸುಬ್ರಹ್ಮಣ್ಯ ಅಯ್ಯರ್ ಅವರು ಇವಳಿಗೆ ಕೇಳ್ತಾರೆ, ನಿನ್ನ ಕೈಗಳಿಗೆ ಡೋನರ್ ಸಿಕ್ಕಿದ್ದಾರೆ, ಆದ್ರೆ ಅದು ಒಬ್ಬ ಹುಡುಗನ ಕೈ, ನಿನಗೇನು ಅಭ್ಯಂತರ ಇಲ್ಲ ತಾನೆ ಅಂತ ಕೇಳ್ತಾರೆ. 2 ಕೈಗಳನ್ನು ಕಳ್ಕೊಂಡಿದ್ದ ಶ್ರೇಯಾ ಹಿಂದೆ ಮುಂದೆ ನೋಡದೆ ಒಂದೇ ಮಾತಿಗೆ ಒಪ್ಕೊಂತಾಳೆ. ಆ ಡೋನರು ಸಚಿನ್ ಎಂಬ ಹುಡುಗ. ಆ ಹುಡುಗ ತನ್ನ ಮೆದುಳಿನ ವ್ಯಾಧಿಯಿಂದ ಸತ್ತೋಗಿರ್ತಾನೆ. ಆಗ ಅವನ ತಂದೆ ತಾಯಿ ಇವನ ಅಂಗಾಂಗಗಳನ್ನ ದಾನ ಮಾಡೋದಕ್ಕೆ ಒಪ್ಕೊಂತಾರೆ. ನಂತರ ಆಗಸ್ಟ್ 9, 2017ರಲ್ಲಿ 25 ಸರ್ಜನ್ 20 ಸ್ಟಾಫ್ ಮೆಂಬರ್ ಸೇರಿ 14 ಗಂಟೆಗಳ ಕಾಲ ಆಪರೇಷನ್ ಮಾಡಿ ಸಚಿನ್ ಕೈಗಳನ್ನ ಶ್ರೇಯಾಗೆ ಜೋಡಿಸ್ತಾರೆ. ತನ್ನ 2 ಕೈಗಳನ್ನು ಕಳ್ಕೊಂಡು ಅಪೂರ್ಣ ಆಗಿದ್ದ ಶ್ರೇಯಾ ಸಚಿನ್ ಕೈಗಳಿಂದ ಪೂರ್ಣ ಆಗ್ತಾಳೆ. ಆದ್ರೆ ಇಲ್ಲಿ ಆಶ್ಚರ್ಯ ಏನು ಅಂತಂದ್ರೆ ಸಚಿನ್ ಕೈಗಳು ಡಾರ್ಕ್ ಕಲರ್ ಅಲ್ಲಿ ಇದ್ವು. ಶ್ರೇಯಾಗೆ ಜೋಡಿಸಿದ ಮೇಲೆ ಅವಳ ಸ್ಕಿನ್ ಕಲರ್ ಗೆ ಬದಲಾಗುತ್ತೆ. ಈ ಮಾಹಿತಿ ಇಷ್ಟ ಆದ್ರೆ ಒಂದೇ ಒಂದು ಲೈಕ್ ಹೊಡೆದ್ಬಿಟ್ಟು ನಿಮ್ ಫ್ರೆಂಡ್ಸ್ ಗೆಲ್ಲ ಶೇರ್ ಮಾಡಿ. ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ ಎಂಜಾಯ್.com ನ ಫಾಲೋ ಮಾಡ್ಕೊಂಡ್ಬಿಡಿ.